ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಡೀಪಾರು ಗದ್ದಲ ಜೋರಾಗಿದೆ. ಕಾಂಗ್ರೆಸ್ನವರಿಗೂ ನೋಟಿಸ್, ಕಾರ್ಯಕರ್ತರು ಗರಂ ಆಗಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ನವರಿಗೂ ನೋಟಿಸ್ ಬಂದ್ಬಿಡ್ತಾ ಇಲ್ಲಿ. ಗಡೀಪಾರು ನೋಟಿಸ್ಗೆ ಕಾಂಗ್ರೆಸ್ನಲ್ಲೇ ಕಿಡಿಕಾರ್ತಾ ಇದ್ದಾರೆ. ಶಾಸಕ ಅಶೋಕ್ ರೈ ವಿರುದ್ಧವಾಗಿ ಕಾರ್ಯಕರ್ತನೊಬ್ಬ ಆಕ್ರೋಶವನ್ನು ಹೊರಹಾಕಿದ್ದಾನೆ. ಕೈ ಕಾರ್ಯಕರ್ತ ಹಕೀಂ ಕುರ್ನಡ್ಕ ಕೆಂಡಾಮಂಡಲಾಗಿರೋದು, ನಮ್ಮನ್ನೇ ಆಚೆ ಆಗ್ತಾ ಇದ್ದೀರಾ ಕ್ಷೇತ್ರದಿಂದ ಅಂತ. ನಮ್ಮ ಊರುಗಳಿಂದ ನಮ್ಮನ್ನೇ ಆಚೆ ಆಗ್ತಿದ್ದೀರಾ ನೀವಿದ್ದು ಏನು ಬಂತು ನಮಗೆ ಅಂದರೆ, ಅವರಿಗೆ ಬೇರೆ ಪಾರ್ಟಿಯವ್ರನ್ನ ಹಾಕಿದ್ರೆ ಬೇಜಾರಿರಲಿಲ್ಲ, ಕೈ ಕಾರ್ಯಕರ್ತನ ಟಾರ್ಗೆಟ್ ಮಾಡ್ಕೊಂಡು ನೀವು ಹಾಕಿಬಿಟ್ಟಿದ್ದೀರಾ ಅಂತ. ಹಕೀಂ ಕುರ್ನಡ್ಕ ಕೆಂಡಾಮಂಡಲಾಗಿರೋದಲ್ಲಿ ಪುತ್ತೂರು ಪೊಲೀಸರು ನನ್ನ ಮೇಲೆ ಸುಳ್ಳು ದೂರನ್ನೇ ಕೊಟ್ಟಿದ್ದಾರೆ. ಅಶೋಕ್ ರೈ ವಿರುದ್ಧ ಮಾತಾಡಿದ್ರೆ ಗಡೀಪಾರು ಅಂತ ಹೇಳಿಬಿಟ್ಟಿದ್ರು. ಇದು ಧಾರ್ಮಿಕ ವಿಚಾರ ಅಲ್ಲಪ್ಪ. ಅಶೋಕ್ ರೈ ವಿರುದ್ಧ ಮಾತಾಡಿದ್ರೆ ಗಡೀಪಾರು ಬಂದುಬಿಟ್ರೆ ಗತಿ ಏನು ನಮ್ಮದು? ಈಗ ಪ್ರಚೋದನಕಾರಿ ಭಾಷಣ ವಿಚಾರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ವಾಸ್ತವ ಇದಕ್ಕೆ ಅಶೋಕ್ ರೈ ಕಾರಣ. ಇದಕ್ಕೆಲ್ಲ ಅಶೋಕ್ ರೈಯಿಂದಾನೇ ಇದಾಗಿರೋದೇ ಹೊರತು ಅಶೋಕ್ ರೈ ಮೇಲೆ ಮಾತಾಡೋದಕ್ಕೂ ಈ ಕೋಮು ಸಂಘರ್ಷಕ್ಕೂ ಪ್ರಚೋದನೆಗಳಿಗೂ ಏನು ಸಂಬಂಧ? ಅಶೋಕ್ ರೈ ಟೈಮನ್ನು ಬಳಸ್ಕೊಂಡು ನನ್ನ ವಿರುದ್ಧ ಇಂಥ ಕೆಲಸ ಮಾಡಿಸಿದ್ದಾರೆ ಅಂತೇಳಿ ಈ ವ್ಯಕ್ತಿಯ ಆರೋಪ. ಗಡೀಪಾರು ಮಾಡಬೇಕಾಗಿದ್ರು ಅಶೋಕ್ ರೈ ಅನ್ನು, ಅವರು ಪಿಸ್ತೂಲ್ ಹಿಡಿದು ಎದುರಿಸಿದ್ರು ಜನರನ್ನು. ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ್ ರೈನ ಗಡೀಪಾರು ಮಾಡಬೇಕಿತ್ತು. ಅದ ನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ ದೀಕ್ಷಿತ್ ರೈ ಮತ್ತು ಮತ್ತೊಬ್ಬ ಪಾತಾಜಿ ಅಂತ ಹೇಳ್ತಾರಲ್ಲ, ಅವರಿಬ್ಬರು ತಲ್ವಾರ್ ಕಾಳಗ ಮಾಡಿದ್ರಲ್ಲ, ಎಲ್ಲಿ ಕೇಸ್ FIR ಆಗಿದೆ? ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗ್ಲಿಲ್ಲ. ಆಯ್ತು, ಇವರು ಯಾರು? ಈ ಪಾತಾಜಿ ಮತ್ತು ದೀಕ್ಷಿತ್ ಅಂತ ಅಶೋಕ್ ರೈ ಒಟ್ಟಿಗೆ ಇದ್ದಾರಲ್ಲ, ಅವ್ರು ಯಾರು? ಇದೇ ಜರೀಲ್ ಖರಲ್ಪಾಡಿಯನ್ನು ಕೊಲೆ ಮಾಡಿದ ವ್ಯಕ್ತಿ ಇವರೇ. ಇದೇ ಪಾತಾಜೆ ಇವರನ್ನು ಬೆಳೆಸ್ತಾ ಇರೋದು ಇದೇ ಅಶೋಕ್ ರೈ. ನಿಜವಾಗಿ ಗಡೀಪಾರು ಮಾಡಬೇಕಾಗಿದ್ರು ಅಶೋಕ್ ರೈ ಅನ್ನು, ಅವರು ಪಿಸ್ತೂಲ್ ಹಿಡಿದು ಎದುರಿಸಿದ್ರು ಜನರನ್ನು.